ಈಗ ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ಅಲ್ಲಿ ಅದು ಚೇಂಜ್ ಮಾಡಿ ಅನ್ನೋಕ್ಕಾಗುತ್ತಾ? ಚಾರ್ಮಿನಾರು, ರೆಡ್ ಫೋರ್ಟು, ಅನೇಕ ಹಿಸ್ಟಾರಿಕಲ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನಿಂದ ನಡೀತಕ್ಕಂಥ ಈ ಮೇಂಟೆನೆನ್ಸ್ನ ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆ ಚೇಂಜ್ ಮಾಡಿದ್ರಿ ಅನ್ನೋದು ಏನಾದರೂ ಡಾಟಾ ಇದ್ದರೆ ಕೊಡ್ರಯ್ಯ. ವೈ ಯು ಆರ್ ಚೇಂಜ್ ದಿ ನೇಮ್? ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದಿದ್ದು ಯಾಕೆ ಅಂತ ಯಾರಾದರೂ ಇದ್ರೆ ಹೇಳ್ರಯ್ಯ. ಈ ನರೇಗಾನ ಪ್ರಾರಂಭ ಮಾಡಿದ ಉದ್ದೇಶ ಏನಂದರೆ ಕೆಲಸ ಕೊಡಬೇಕು, ಅವ್ರ ಜೀವನ ಸುಸೂತ್ರವಾಗಿ ನಡ್ಕೊಂಡು ಹೋಗಬೇಕು. ನನಗೆ ಕೆಲಸ ಕೊಡಿ ಅಂದರೆ ಇಟ್ ಈಸ್ ಮೈ ರೈಟ್ ಟು ಕ್ಲೈಮ್, ನನಗೆ ಕೆಲಸ ಕೊಡಲೇಬೇಕು. ಅನೇಕ ಕಡೆ ಬಹಳಷ್ಟು ಬಡತನ ಸ್ವಲ್ಪ ಕಡಿಮೆ ಆಗೋಕ್ಕೆ ಪ್ರಾರಂಭ ಆಯಿತು. ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಗಾಂಧಿಯನ್ ಥಾಟ್ ಅನ್ನೋದು ಒಂದು ಸಬ್ಜೆಕ್ಟ್ ಇಟ್ಟಿರ್ತಾರೆ. ಈಗ ಎಲ್ಲ ಕೋರ್ಟ್ಗಳಲ್ಲಿ ನೋಡಿ ಗಾಂಧೀಜಿ, ಅಂಬೇಡ್ಕರ್ದು ಫೋಟೋಗಳು ಇದ್ದೇ ಇರುತ್ತೆ. ಮಹಾತ್ಮ ಗಾಂಧಿ ಹೆಸರನ್ನು ತೆಗಿಬೇಕು ಅಂತ ಕಂಪಲ್ಸರಿಯಾಗಿ ಇವರು BJP ಅವರು ವಿಕಸಿತ ಭಾರತ VG ರಾಮ್ಜಿ ಅಂತ ಏನೋ ಹೆಸರಿಟ್ಟರು. ಅದರಲ್ಲಿ SC/STಗಳು ನಮಗಂತ ಮಹಾತ್ಮ ಗಾಂಧಿ ಅಂದರೆ ದೇವರು. ಕೇಂದ್ರ ಸರ್ಕಾರ ಮನ್ರೇಗಾ ಹೆಸರನ್ನು ಬದಲಾವಣೆ ಮಾಡಿ VBG ರಾಮ್ಜಿ ಅನ್ನೋ ಹೆಸರನ್ನು ಮರುನಾಮಕರಣ ಮಾಡಿದ್ದಾರೆ. ನೀವು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿ, ಹಿರಿಯ ನಾಯಕರಾಗಿ ಏನು ಹೇಳಿಕ್ಕೆ ಬಯಸ್ತೀರಿ ಆ ಒಂದು ವಿಚಾರದ ಕುರಿತು? ನೋಡಿ, ಮೊದಲನೇದಾಗಿ ನನ್ನ ಅನಂತ ಧನ್ಯವಾದಗಳು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಎಲ್ಲ 3 ಜಿಲ್ಲೆಗಳಿಗೆ ನನ್ನ ಅನೇಕ ಧನ್ಯವಾದಗಳು. ನೋಡಿ, ಈ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಮೊದಲನೇದಾಗಿ 2005ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಒಂದು ಸರ್ಕಾರದಿಂದ ಒಂದು ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ SECC ಡೇಟಾ ಅಂತ 2001ರಲ್ಲಿ ಮಾಡಿಸಿದಾಗ ಏನಾಯಿತು, ಅದು ಸುಮಾರು 30% ಜನಕ್ಕೆ ಕೆಲಸ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ರಿಪೋರ್ಟ್ ಬಂತು. SECC ಡಾಟಾನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅಂತ ಬಂತು. ಆವಾಗ ಈ SC/ST OBC ಮೈನಾರಿಟೀಸ್ ಇವ್ರಿಗೆ ಕೆಲಸ ಇಲ್ಲೇ ಏನು ಮಾಡೋದು ಅಂತ ಈಗ ನರೇಗಾನ ಪ್ರಾರಂಭ ಮಾಡಿದ್ರು. ಈ ನರೇಗಾನ ಪ್ರಾರಂಭ ಮಾಡಿದ ಉದ್ದೇಶ ಏನಂದರೆ ಕೆಲಸ ಕೊಡಬೇಕು, ಅವ್ರ ಜೀವನ ಸುಸೂತ್ರವಾಗಿ ನಡ್ಕೊಂಡು ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಸ್ಕೀಮನ್ನು ಮಾಡಿ ಸುಮಾರು ಮೆಜಾರಿಟಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಪ್ರಾರಂಭ ಮಾಡ್ಕೊಳ್ಳೋದಕ್ಕೆ. ಅಕಸ್ಮಾತು ನನಗೆ ಕೆಲಸ ಕೊಡಿ ಅಂದರೆ ಇಟ್ ಈಸ್ ಮೈ ರೈಟ್ ಟು ಕ್ಲೈಮ್, ನನಗೆ ಕೆಲಸ ಕೊಡಲೇಬೇಕು ಅನ್ನೋ ಒಂದು ಸ್ಕೀಮ್ನಲ್ಲಿ ಈ ನರೇಗಾ ತಂದಾಗ ಅನೇಕ ಕಡೆ ಬಹಳಷ್ಟು ಬಡತನ ಸ್ವಲ್ಪ ಕಡಿಮೆ ಆಗೋಕ್ಕೆ ಪ್ರಾರಂಭ ಆಯಿತು. ಆದರೆ ಇತ್ತೀಚೆಗೆ ನೋಡಿ 2006ರಿಂದ 2013ರವರೆಗೂ ಬಹಳ ಚೆನ್ನಾಗಿ ನಡ್ಕೊಂಡು ಬಂತು ಇದು ಸ್ಕೀಮ್. 100 ದಿನ ಕಂಪಲ್ಸರಿ ಕೊಡ್ತಾಯಿದ್ರು, 100 ದಿನ ಕಂಪಲ್ಸರಿ ಕೆಲಸ ಕೊಡ್ತಾಯಿದ್ರು. ಆ ಕೆಲಸ ಕೊಟ್ಟಾಗ ಅವರ ಗ್ರಾಮೀಣ ಪ್ರದೇಶದ ಜನತೆ ಎಕನಾಮಿಕಲ್ಲಿ ಸ್ವಲ್ಪ ಡೈಲಿ 300ರಿಂದ 400, ಸ್ಕಿಲ್ಡ್ ಲೇಬರರ್ಸ್ಗೆ 700 ರೂಪಾಯಿವರೆಗೂ ಕೊಡಬೇಕು ಅನ್ನೋದು ರೂಲ್ ಇತ್ತು. ಆದರೆ ಈಗ ನೋಡಿ ನಮ್ಮ ಮೈಥಾಲಜಿಯಲ್ಲಿ ನಾವು ದೈವಾಂಶ ಸಂಭೂತರಂತ ಏನು ಹೇಳ್ತೀವಿ. ಮಹಾತ್ಮ ಗಾಂಧಿ ತಗೊಳ್ಳಿ, ಸ್ವಾಮಿ ವಿವೇಕಾನಂದ ತಗೊಳ್ಳಿ, ಗೌತಮ ಬುದ್ಧ ತಗೊಳ್ಳಿ, ವರ್ಧಮಾನ್ ಮಹಾವೀರ ತಗೊಳ್ಳಿ, ಜೀಸಸ್ ಕ್ರೈಸ್ಟ್ ತಗೊಳ್ಳಿ, ಆಮೇಲೆ ಪ್ರಾಫೆಟ್ ಮೊಹಮ್ಮದ್ ತಗೊಳ್ಳಿ, ಇವರೆಲ್ಲನೂ ಒಂಥರ ಜನತೆಗೆ ಮಾನವತಾ ದೃಷ್ಟಿಯಿಂದ ಜನಕ್ಕೆ ಒಳ್ಳೆಯದಾಗಬೇಕು ಅಂತ ಕೆಲಸ ಮಾಡಿರೋರು. ಫಾರ್ ಎಕ್ಸಾಂಪಲ್ ಇನ್ ಆಲ್ ಇಂಡಿಯನ್ ಯೂನಿವರ್ಸಿಟಿ, ಎಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಗಾಂಧಿಯನ್ ಥಾಟ್ ಅನ್ನೋದು ಒಂದು ಸಬ್ಜೆಕ್ಟ್ ಇಟ್ಟಿರ್ತಾರೆ. ಅಷ್ಟಾಕೆ ಇವಾಗ ಎಲ್ಲ ಕೋರ್ಟ್ಗಳಲ್ಲಿ ನೋಡಿ ಗಾಂಧೀಜಿ, ಅಂಬೇಡ್ಕರ್ದು ಫೋಟೋಗಳು ಇದ್ದೇ ಇರುತ್ತೆ. ಅಂಥ ಮಹಾತ್ಮ ಗಾಂಧಿ ಹೆಸರನ್ನು ತೆಗಿಬೇಕು ಅಂತ ಕಂಪಲ್ಸರಿಯಾಗಿ ಇವರು BJP ಅವರು ವಿಕಸಿತ ಭಾರತ VG ರಾಮ್ಜಿ ಅಂತ ಏನೋ ಹೆಸರಿಟ್ಟರು. ಅವರು ಮಾಡ್ತಕ್ಕಂಥ ಈಗ ನೋಡಿ, ಈಗ ಮೈಥಾಲಜಿನ ನಾವು ಹಿಸ್ಟ್ರಿನ ಚೇಂಜ್ ಮಾಡೋಕ್ಕಾಗುತ್ತಾ? ಇವಾಗ ಸರ್ಕಾರ ನಡೆಸಲಿ, ಒಳ್ಳೆ ಡೆವಲಪ್ಮೆಂಟಲ್ ವರ್ಕ್ಸ್ ಮಾಡಲಿ, ಇಂಥ ಹೆಸ್ರುಗಳನ್ನ ಚೇಂಜ್ ಮಾಡೋಕ್ಕೆ ಈಗ ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ಅಲ್ಲಿ ಅದು ಚೇಂಜ್ ಮಾಡಿ ಅನ್ನೋಕ್ಕಾಗುತ್ತಾ? ಚಾರ್ಮಿನಾರು, ರೆಡ್ ಫೋರ್ಟು, ಅನೇಕ ಹಿಸ್ಟಾರಿಕಲ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನಿಂದ ನಡೀತಕ್ಕಂಥ ಈ ಮೇಂಟೆನೆನ್ಸ್ನ ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಬಹುಶಃ ನೋಡಿ, ಈ ಪೋರ್ಬಂದರ್ನಲ್ಲಿ ಹುಟ್ಟಿದಂಥ ಮಹಾತ್ಮ ಗಾಂಧಿ ವೀರಬ್ರಹ್ಮಯ್ಯನವ್ರು ಹೇಳಿದ್ದಾರೆ. ವೀರಬ್ರಹ್ಮಯ್ಯನವ್ರ ಚರಿತ್ರೆಯಲ್ಲಿ ಉತ್ತರ ದೇಶದಲ್ಲಿ ಗಾಂಧಿ ಅನ್ನೋರು ಹುಟ್ಟುತ್ತಾರೆ ಅಂತ ಸುಮಾರು 1000 ವರ್ಷಗಳ ಹಿಂದೆ ಹೇಳಿದ್ದಾರೆ.
ವೀರಬ್ರಹ್ಮಯ್ಯನವರ ಚರಿತ್ರೆಯಲ್ಲಿ. ಅಂಥ ಗಾಂಧಿ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಕಷ್ಟಪಟ್ಟು ಸ್ವಾತಂತ್ರ್ಯ ತಂದುಕೊಟ್ಟು ಇಂಗ್ಲೀಷ್ನವ್ರನ್ನ ಓಡಿಸಿ ಈ ದಂಡಿ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ, ಅನೇಕ ಸತ್ಯಾಗ್ರಹಗಳು ಮಾಡಿ ಈ ಗ್ರಾಮೀಣ ಪ್ರದೇಶಕ್ಕೆ ಒಂದು ರಾಮರಾಜ್ಯ, ಸುಖಿ ರಾಜ್ಯ ಕೊಡಬೇಕು ಅಂತ ಗಾಂಧೀಜಿ ಅಷ್ಟು ಕೆಲಸ ಮಾಡಿ ಇವತ್ತು ಮಹಾತ್ಮ ಗಾಂಧಿ ಅಂತ, ಮಹಾತ್ಮ ಅನ್ನೋದೇನಕ್ಕೆ, ಮೋಹನ ಚಂದ ಕರ್ಮಚಂದ ಗಾಂಧಿ ಅನ್ನೋ ಹೆಸರಿನ ಮಹಾತ್ಮ ಗಾಂಧಿ ಅಂತ ಹೆಸರು. ಅವರು ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗೆ ಮಹಾತ್ಮ ಅಂತ ಕರಿತೀವಿ. ಅದರಿಂದ ಅಂಥ ಹೆಸರನ್ನ ತೆಗಿಬೇಕು ಅನ್ನೋದು ಎಷ್ಟು ಸಮಂಜಸ ಈ BJP ಅವ್ರಿಗೆ ಅನ್ನೋದು ನಮ್ಮ ಪ್ರಶ್ನೆ. ಅದರಿಂದ ಅನೇಕ ಈ ನಮ್ಮ ದೇಶದಲ್ಲಿ ಅನೇಕ ಆಂದೋಲನಗಳು ನಡೆದಿದೆ. ಈ ಆಂದೋಲನಗಳಲ್ಲಿ ನಮ್ಮ ಸ್ವತಂತ್ರಕ್ಕೋಸ್ಕರ ಹೋರಾಡತಕ್ಕಂಥ ಅನೇಕ ಇತಿಹಾಸಗಳಿದೆ. ಅದರಿಂದ ಈಗ ನೋಡಿ, ನಮ್ಮ ಸಿದ್ದರಾಮಯ್ಯನವರು, ನಮ್ಮ DK ಶಿವಕುಮಾರ್ ಅವರು ಚಿಕ್ಕಬಳ್ಳಾಪುರದ ಒಂದು ನಂಟಿದೆ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ. ಹಿಂದೆ ಸುಮಾರು 5-6 ಸಲ ಬಂದಿದ್ದರು. ಈಗ ಅವರು ಬರ್ತಾ ಇರೋದು ನಮ್ಮ ದೇಶದಲ್ಲಿ ಒಂದು ಟರ್ನ್ ತಗೊಳುತ್ತೆ, ಒಂದು ಆಂದೋಲನ ಪ್ರಾರಂಭ ಆಗುತ್ತೆ. ಯಾಕಂದರೆ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಮನ್ರೇಗಾ ಹೆಸರು, ಮಹಾತ್ಮ ಗಾಂಧಿ ಹೆಸರು ಇರಲೇಬೇಕು, ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ ಅನ್ನೋದರ ಒಂದು ದೇವೋದ್ದೇಶಗಳನ್ನಿಟ್ಟುಕೊಂಡು ಸೋಮವಾರ ನಡೀತಕ್ಕಂಥ ಒಂದು ಆಂದೋಲನದಲ್ಲಿ ಇದು ಒಂದು ಹಿಸ್ಟರಿ ಕ್ರಿಯೇಟ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಫಾರ್ ಎಕ್ಸಾಂಪಲ್ಲು ನಮ್ಮ KPCC ವರ್ಕಿಂಗ್ ಪ್ರೆಸಿಡೆಂಟ್ ಚಂದ್ರಶೇಖರ್ ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ. ಒಳ್ಳೆ ಸ್ಟ್ರಾಟಜಿ ಅಂದರೆ ಆಲ್ಗೋರಿದಮ್ ಮಾಡೆಲ್ ಆಫ್ ಸೈಂಟಿಫಿಕ್ ಮೆಥಡಾಲಜಿ, ಆಲ್ಗೋರಿದಮ್ ಮ್ಯಾನೇಜ್ಮೆಂಟ್. ಅವರು ಒಳ್ಳೆ ಸ್ಟ್ರಾಟಜಿಕ್ಕು. VIPs ಹೆಂಗೆ ಬರಬೇಕು, ಆಮೇಲೆ ಜನ ಹೆಂಗೆ ಬರಬೇಕು, ಅವ್ರಿಗೆ ಊಟದ ವ್ಯವಸ್ಥೆ ಏನು, ನೀರು ವ್ಯವಸ್ಥೆ ಏನು, ವೆಹಿಕಲ್ಸಲ್ಲಿ ಪಾರ್ಕಿಂಗು, ಪೊಲೀಸ್ ಬಂದೋಬಸ್ತು, ಪ್ರೆಸ್ನವರು, ಒಳ್ಳೆ ಸ್ಟ್ರಾಟಜಿಕ್, ದಟ್ ಈಸ್ ಕಾಲ್ಡ್ ಆಲ್ಗೋರಿದಮ್ ಮ್ಯಾನೇಜ್ಮೆಂಟ್ ಅಂತಾರೆ. ಅದನ್ನು ಅವರು ಬಂದು ಕೂತು ಜನರ ಮಧ್ಯೆ ಅವ್ರ ಒಪಿನಿಯನ್ ಎಲ್ಲ ತಗೊಂಡು ಒಂದು ಪ್ಲಾನ್ ಮಾಡಿದ್ದಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ 6 ತಾಲೂಕು, ಕೋಲಾರ 6 ತಾಲೂಕು, ಬೆಂಗಳೂರು ರೂರಲ್ಲು 4 ತಾಲೂಕು, ಸುಮಾರು 16 ತಾಲೂಕಿಂದ 5 ಜನ ಬಂದರು. ಸುಮಾರು 80,000 ಜನ ಸೇರ್ತಕ್ಕಂಥ ಒಂದು ಪ್ರಪೋಸಲ್ಸ್ ಇದೆ. ಸೊ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳು, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳು, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳು, ಇವರೆಲ್ಲ ಸೇರಿಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ನಮ್ಮ ಪಕ್ಷದ ಅಧ್ಯಕ್ಷರುಗಳು ಎಲ್ಲ ನೋಡಿಕೊಂಡು ಈ ಒಂದು ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಮಾಡಬೇಕು ಅನ್ನೋದೇ ಈ ಉದ್ದೇಶ. ಅದರಿಂದ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ GC ಚಂದ್ರಶೇಖರ್ ಸಾಹೇಬರು ಸ್ಪೆಷಲ್ ಇಂಟ್ರೆಸ್ಟ್ ಆಗಿ ದಿನಕ್ಕೆ 2 ಸಲ ಇಲ್ಲಿಂದ ಇಂಪುಟ್ ತಗೊಂಡು ಯಾವ ಥರ ಮಾಡಬೇಕು ಏನು ಕತೆ. ಯಾಕಂದರೆ ಹಿಂದೆ ನಡೀತಾ ಸ್ವತಂತ್ರ ದಿನಗಳಲ್ಲಿ ನಡೀತಕ್ಕಂಥ ಆಂದೋಲನಗಳನ್ನ ಮನಸ್ಸಿನಲ್ಲಿಟ್ಕೊಂಡು ಏನೇ ಆಗಲಿ ಮಹಾತ್ಮ ಗಾಂಧಿ ಹೆಸರನ್ನು ಕಂಟಿನ್ಯೂ ಆಗಬೇಕು. ಈಗ ಪ್ರತಿಯೊಂದು ಯೂನಿವರ್ಸಿಟಿಯಲ್ಲೂ ಬುಕ್ಗಳೇ ಇಟ್ಟಾಗ ಇದನ್ನು ಈ ಮಹಾತ್ಮ ಗಾಂಧಿ ಹೆಸರು ತೆಗೆಯೋದು ಅದು ಬಹಳ ಬೇಜಾರಾಗುತ್ತೆ ತಿಳ್ಕೊಂಡ್ರೆ. ಅದರಲ್ಲಿ SC/STಗಳು ನಮಗಂತ ಮಹಾತ್ಮ ಗಾಂಧಿ ಅಂದರೆ ದೇವರು. ನಾವು ಚಿಕ್ಕ ಮಕ್ಕಳಾಗಿ ಓದೋವಾಗ ಮಹಾತ್ಮ ಗಾಂಧಿ ಅಂದರೆ ಒಂಥರ ದೇವರು ಅಂತ ಅಂದ್ಕೊಂಡು ಅಂಥ ಹೆಸರನ್ನ ತೆಗಿಯೋಕ್ಕೆ ಹೋಗೋದು ಎಷ್ಟು ಸಮಂಜಸ ಅನ್ನೋದು. ಅದಕ್ಕೇನೆ ಎಲ್ಲ ಸುಮಾರು 1 ಲಕ್ಷ ಜನ ಸೇರಿ ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇದನ್ನು ಮತ್ತೆ ಸಂಸ್ಥಾಪನೆ ಮಾಡಬೇಕು. ಈ ನರೇಗಾ ಸ್ಕೀಮು ಈ ಕೆಲಸ ನೋಡಿ, ಫಾರ್ ಎಕ್ಸಾಂಪಲ್ಲು ಈ BJP ಸರ್ಕಾರ ಬಂದ ಮೇಲೆ ಅವ್ರದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ 2006ರಿಂದ 2013ವರೆಗೂ 2,13,220 ಕೋಟಿ ರೂಪಾಯಿ ಮಂಜೂರು ಮಾಡಿದರು ಎಕ್ಸ್ಕ್ಲೂಸಿವ್ಲಿ ನರೇಗಾಗೆ. 2025ರಲ್ಲಿ ನಮ್ಮ BJP ಸರ್ಕಾರದಲ್ಲಿ ಬರೀ 80,000 ಕೋಟಿ ನರೇಗಾಗೆ ರಿಸರ್ವ್ ಮಾಡಿದ್ರು. ಬಟ್ ರಿಲೀಸ್ ಆಗಿದ್ದೆಷ್ಟು? ಓನ್ಲಿ 45,000. ಅದಕ್ಕೆ ಒಂದು ಆಫೀಸರ್ ಮಾಡಿದ್ದಾರೆ ಅಂತ ಫೈನಾನ್ಸ್ ಟ್ರಾನ್ಸ್ಫರ್ ಆಫೀಸರ್ ಒಬ್ಬರು ಮಾಡಿದ್ದಾರೆ. ಅವ್ರಿಗೇನು ಹಿಂದಿನ ವರ್ಷದ ಡಾಟಾ ಕೊಡಬೇಕು, ಹಿಂದಿನ ವರ್ಷದ ಲೆಕ್ಕ ಕೊಡಬೇಕು, ಹೆಂಗೆ ಖರ್ಚಾಯಿತು ಎಲ್ಲ ಅವ್ರ ಕೈಯಲ್ಲೇ ಇದೆ. ಅವ್ರೇನು ಲೆಕ್ಕ ಬಂದಿಲ್ಲ, ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅಂತ ಹೇಳೋದು ಅದು ಎಷ್ಟು ಸಮಂಜಸ? ಅದರಿಂದ ನೋಡಿ, ಹಿಂದೆ ಕಂಪೇರ್ ಮಾಡಿದ್ರೆ ಕೊಟ್ಟಿರೋದು 80,000 ಕೋಟಿ 2025ನೇ ಇಸ್ವಿಗೆ, ಖರ್ಚು ಮಾಡಿರೋದು ಓನ್ಲಿ 45,000 ಕೋಟಿ. ಅಲ್ಲಿಗೆ 50% ಆಯಿತು. ಬರೀ 320 ರೂಪಾಯಿಗೆ ಇವತ್ತು ನಿಲ್ಲಿಸಿದ್ದಾರೆ. ಈ 40-60 ಸ್ಟೇಟ್ ಸೆಂಟ್ರಲ್
ಸೆಂಟ್ರಲ್ 40 ಸ್ಟೇಟ್ 60 ಮಾಡ್ಕೊಂಡು ನೀವೇ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಮೊದಲು ಇದ್ರ ಉದ್ದೇಶ ಏನು, ಎಲ್ಲ ಕೇಂದ್ರ ಸರ್ಕಾರದವರೇ ಕೊಡ್ತೀವಿ ಅಂತ ಹೇಳಿ ಮಾಡಿದ್ದು. ಈಗ ಈ ಥರ ಮಾಡಿದ್ದಾರೆ. ಸೊ ಇದರಿಂದ ಅವರಿಗೆ ದಟ್ ಮೀನ್ಸ್ ಟು ಸೇ ಇನ್ನರ್ ಆಗಿ ನೋಡಿ, SC ST ಬ್ಯಾಕ್ವರ್ಡ್ ಕ್ಲಾಸು ಮೈನಾರಿಟೀಸ್ನ ಬೆಂಡ್ ಮಾಡಬೇಕು, ಅವ್ರನ್ನ ನಿರ್ನಾಮ ಮಾಡಬೇಕು ಸಮಾಜದಲ್ಲಿ ಅನ್ನೋ ಉದ್ದೇಶದಿಂದ ಈ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ DK ಶಿವಕುಮಾರ್, ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಹೆಂಗೆ ಯುದ್ಧ ಮಾಡಿ ರಾಮರಾಜ್ಯ ಸ್ಥಾಪನೆ ಮಾಡಿದ್ರು, ಅದೇ ರೀತಿ ನಮ್ಮ ಸಿದ್ದರಾಮಯ್ಯನವರು, ಶಿವಕುಮಾರ್ ಜೊತೆಗೆ ನಮ್ಮ ಚಂದ್ರಶೇಖರ್ ಸಾಹೇಬರು ಸೇರಿಕೊಂಡು, ಈ 3 ಜನ ಸೇರಿಕೊಂಡು ಕರ್ನಾಟಕದ ಹಿಸ್ಟ್ರಿಯನ್ನು ಒಂದು ಚೇಂಜ್ ಮಾಡಿ ಈ ಮಹಾತ್ಮ ಗಾಂಧಿ ಹೆಸರನ್ನು ಚಿರಸ್ಥಾಯಿಯಾಗಿ ನಿಲ್ಲಿಸೋದಕ್ಕೆ ನಾವು ಪ್ರಯತ್ನ ಮಾಡೋಕ್ಕೆ ನಾವು ಶತಸಿದ್ಧ ಅಂತ ಸೋಮವಾರ ನಡೆಯುವ ಈ ಒಂದು ಹೋರಾಟದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸುಮಾರು ಜನ ಇನ್ವಾಲ್ವ್ ಆಗಿ ಈ ಒಂದು BJPಯವರಿಗೆ ಮನಸ್ಸಿಗೆ ಬರಬೇಕು, ನಾವು ಯಾಕೆ ಮಾಡಿದ್ವಿ, ಇದು ಯಾಕೆ ಚೇಂಜ್ ಮಾಡಿದ್ರಿ ಅನ್ನೋದು ಏನಾದರೂ ಡಾಟಾ ಇದ್ದರೆ ಕೊಡ್ರಯ್ಯ. ವೈ ಯು ಆರ್ ಚೇಂಜ್ ದಿ ನೇಮ್, ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದಿದ್ದು ಯಾಕೆ ಅಂತ ಯಾರಾದರೂ ಇದ್ದರೆ ಹೇಳ್ರಯ್ಯ ಅಂತ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ರೆ ಒಬ್ಬರಾದರೂ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ. ಯಾರಾದರೂ ನಾವು ನೋಡಿ, ಬೇಕಾಗಿದ್ದರೆ ನೀವು ನೋಡಿ, ಯಾರಾದರೂ ಹೇಳಿದಾರಾ? ಏನು ವಾಟ್ ಬೇಸಿಸ್ ವಿ ಹ್ಯಾವ್ ಚೇಂಜ್ಡ್ ದಿ ನೇಮ್? ಅದು ಪ್ರಮೇಯನೇ ಇಲ್ಲ. ಅದು ಮೋರೋವರ್ ಪ್ರಧಾನಮಂತ್ರಿಗಳು ಹುಟ್ಟಿರೋದು ಗುಜರಾತ್ನಲ್ಲೇ, ಮಹಾತ್ಮ ಗಾಂಧಿ ಹುಟ್ಟಿರೋದು ಗುಜರಾತ್ನಲ್ಲೇ. ಅಂಥ ಒಂದು ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದಿರೋದಕ್ಕೆ ಬಹಳ ಈ ಜನಕ್ಕೆ, ಈ ಬಡವರಿಗೆ ಬಹಳಷ್ಟು ಬೇಜಾರಾಗ್ತಾ ಇದೆ. ಸೊ ಅದನ್ನು ಪ್ರೊಟೆಸ್ಟ್ ಮಾಡಬೇಕಂತ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು, ಚಂದ್ರಶೇಖರ್ ಮತ್ತು ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ಅಂತ ಏನು ಹೇಳ್ತಿದೆ, ಎಲ್ಲರೂ ಬಂದು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗುತ್ತೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಸ್ಆಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.